ಗೈಸ್, ನಾನು ನಿಮ್ಮ ಪ್ರೀತಿಯ ರೀಪರ್. ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ. ನನ್ನ ಒಂದು ವ್ಲಾಗಿಂಗ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿದೆ, ಬಟ್ ಆ ವಿಡಿಯೋಗಳಿಲ್ಲ. ಆದರೆ ಈಗ ಒಂದು ಫಸ್ಟ್ ನನ್ನ ಒಂದು ಚಾನಲ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಏನಾಗಿರುತ್ತಪ್ಪ ಅಂತಂದರೆ ಓನರ್ಶಿಪ್ ರಿವ್ಯೂ ಆಗಿರುತ್ತೆ. ಇದು ನನ್ನದು ಓನ್ ಗಾಡಿ. ಇದರ ಒಂದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಏನಿದೆ ಪ್ರತಿಯೊಂದನ್ನು ಇನ್ಫಾರ್ಮೇಟಿವ್ ಆಗಿ ನಾನು ನಿಮಗೆ ಹೇಳ್ತೀನಿ. ಇವಾಗ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡ್ಕೊಂಡು, ಇನ್ಸ್ಟಾಗ್ರಾಮಲ್ಲಿ ನೋಡೋರು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಏನು ನೀವು ಈ ಗಾಡಿ ನೋಡ್ತಾ ಇದ್ದೀರಾ, ಎಂಟಾರ್ಕ್ TVS ಎಂಟಾರ್ಕ್ 125cc. ಈ ಗಾಡಿನ ನಾನು ಹೆಚ್ಚು ಕಮ್ಮಿ 1.5 ವರ್ಷದಿಂದ ನಾನು ಓನ್ ಮಾಡ್ತಾಯಿದ್ದೀನಿ. ಓಕೆನಾ, ಇದು ಲೋನ್ ಮೇಲೆ ತೊಗೊಂಡಿರೋಂಥ ಗಾಡಿ. ಯಾರು ಸಹ ಲೋನ್ ತಗೊಳಕ್ಕೆ ಹೋಗಬೇಡಿ, ಫಸ್ಟು ನನ್ನ ಒಂದು ಸಜೆಷನ್ ಇದು. ನೆಕ್ಸ್ಟು ನಾನು ಏನಾದರೂ ಹೇಳಬೇಕು ಅನ್ನೋದಿದ್ರೆ, ಇದರ ಒಂದು ಬಿಲ್ಡ್ ಕ್ವಾಲಿಟಿ ನನಗೆ ಇದೆಲ್ಲ ನೀವು ಏನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಈ ಜಸ್ಟ್ ಒಂದು ಸಣ್ಣ ಟಚ್ ಆಗಿರೋದಕ್ಕೆ ಇದು ಪೂರ್ತಿ ಪ್ಯಾನಲ್ ಇದು ಹೋಗಿತ್ತಿದು. ಮತ್ತು ಇಲ್ಲಿ ನೋಡಿ, ಇದು ಒಂಚೂರು ಜಸ್ಟ್ ಸಣ್ಣ ಪುಟ್ಟ ಕ್ರ್ಯಾಚಸ್ ಆದರೂ ಸಹ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಗ್ಯಾಪ್ ಇದೆ. ಇಲ್ಲಿ ಗ್ಯಾಪ್ ನೀವು ನೋಡ್ತಾ ಇರ್ಬೋದು. ಬಿಲ್ಡ್ ಕ್ವಾಲಿಟಿ ಅಂತಂದರೆ ಎಲ್ಲ ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಆಗಿಬಿಡುತ್ತೆ, ಅಂದರೆ ಫೈಬರಿಂದ ಮಾಡಿರ್ತಾರೆ ಅಂತ ಹೇಳ್ಬೋದು. ಇದರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ನೋದಿದ್ರೆ, ಇದರ ಮೇಲೆ ಒಂದು ಸ್ವಲ್ಪ ಇನ್ನೂ ಹಾರ್ಡ್ ಪ್ಲಾಸ್ಟಿಕ್ನ ಯೂಸ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಹಂಗೆ ನೀವು ಮುಂದೆ ಏನು ನೋಡ್ತಾ ಇದ್ದೀರಾ, ಇದು ಫುಲ್ ಅಲೋಜನ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು LED ಮತ್ತು ಲೈಟ್ ಸಿಗುತ್ತೆ. ಮತ್ತು ಹಿಂದೆಗಡೆನೂ ಸಹ LED ಸಿಗುತ್ತೆ, ಎಲ್ಲ ಅಲೋಜನ್ ಸಿಗುತ್ತೆ ಇಲ್ಲೂ ಸಹ ಇಂಡಿಕೇಟ್ರು. ಮತ್ತು ಈ ಫ್ಯೂಲ್ ಟ್ಯಾಂಕು ಏನು ನೋಡ್ತಾ ಇದ್ದಾರೆ, E20 ಬ್ಯಾಚ್ ಅಂತ ಬರುತ್ತೆ ಇಲ್ಲಿ, E20. ಬಟ್ ಇದು ಕ್ಯಾಪು ಸ್ವಲ್ಪ ಇನ್ನೂ ಕ್ವಾಲಿಟಿ ಬೇಕಾಗಿತ್ತು. ಯಾವ್ದಾರ ಒಂದು ದೊಡ್ಡದು ಹಳ್ಳ ಸಿಕ್ಕಿದ್ರೆ ಹೈವೇನೆಲ್ಲ ಹೋಗ್ತಾ ಇರ್ತೀರ, ಹಿಂದೆ ತಿರುಗಿ ನೋಡೋಕ್ಕಾಗಲ್ಲ, ಬಟ್ ಕ್ಯಾಪ್ ಓಪನ್ ಆಗಿರುತ್ತೆ. ಮತ್ತು ಇದು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹೇಳೋದಾದರೆ, ಹೆಚ್ಚು ಕಮ್ಮಿ ಇದು 20,000 ಓಡಿದೆ, 20,000 ಕಿಲೋಮೀಟ್ರ್ ಓಡಿದೆ. ಇದರ ಟೈರ್ ನೋಡೋದಾದರೆ 100/80 ಸೆಕ್ಷನ್ 12 ಇಂಚ್ ಟೈರ್ ಬರುತ್ತೆ. ಹಿಂದೆ ಬಂದರೆ 110/80 ಇಂಚ್ 12 ಇಂಚ್ ಟೈರ್ ಬರುತ್ತೆ. ಹಿಂದೆ ನೀವು ಏರ್ ಹೊಡಿಬೇಕು ಅಂತಂದರೆ 30, ಹಿಂದೆಗಡೆ 40 ಕೊಡಬೇಕು. ಇದರ ಇಂಜಿನ್ ಆದರೆ 125cc ಬರುತ್ತೆ, 125cc. ನೋಡಿ, ವಿಡಿಯೋ ಮಾಡ್ತಾಯಿದ್ದು ಅಣ್ಣ ತಮ್ಮ ಫುಲ್ಲು ಮಣ್ಣಲ್ಲಿ ಆಟ ಆಡಿಕೊಂಡು ಇವನು ಒಂದು ರೀತಿಯಲ್ಲಿ ಅಗೋರಿ ಥರ ಆಗ್ಬಂಬಿಟ್ಟವನೆ, ಬಟ್ ಹೆಣ್ಣು ಅಗೋರಿ ಅಂತ ಹೇಳೋಣ ಇವನ್ನ. ಇದು ಎಕ್ಸಾಸ್ಟ್ ನೋಡ್ತಾ ಇದ್ದೀರವ, ಇದು ಕಂಪ್ನಿ ಫಿಟೆಡ್ ಬರುತ್ತೆ. ಇದು ಒಳಗಡೆ ಫ್ಯಾನ್ ಇದು ಬಂದ್ಬಿಟ್ಟು ರೆಡ್ ಕಲರ್ ಇದೆ ನೋಡಿ, ಫುಲ್ ರೆಡ್ ಥೀಮ್ ಬರುತ್ತೆ ಇದು ಗಾಡಿ. ಐ ಲವ್ ವಿಲ್ ಫುಲ್ ರೆಡ್ ಥೀಮಲ್ಲೇ ಬರುತ್ತೆ ಎಲ್ಲ. ಬಟ್ ಈ ಗಾಡಿ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಗುಡ್ ಪವರ್ 10 BHP ಸಮಥಿಂಗ್ 7000 RPM ಅಲ್ಲಿ ಬರುತ್ತೆ. 9.5 Nm ಟಾರ್ಕ್ ಏನೋ ಬರುತ್ತೆ ಈ ಗಾಡಿದು. ಬಟ್ ಓಕೆ, ನನ್ನ ಗಾಡಿ ಪವರ್ ಫಿಗರ್ ಮಾತಾಡಬೇಕು ಅಂತಂದರೆ ಪವರ್ಫುಲ್ ಆಗಿದೆ, ಬಟ್ ಸಿಟಿ ರೈಡ್. ನೀವು ಹೈವೇನಲ್ಲಿ ಸಹ ನಾವು 70-80ನಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಅಕಸ್ಮಾತ್ ನೀವು 80 ಅಬವ್ ನೀವು ಏನಾದ್ರು ಕ್ರಾಸ್ ಮಾಡಿದ್ರೆ ಎಲ್ಲೋ ಒಂದು ರೀತಿಲಿ ತುಂಬ ಎಫೆಕ್ಟ್ ಹಾಕಿ ಗಾಡಿ ಓಡ್ತಾ ಇದೆ ಅಂತ ಫೀಲ್ ಆಗುತ್ತೆ. ಈ ಗಾಡಿ ಫೈನಲಿ ನಿಮಗೆ ಏನು ಅನ್ನಿಸ್ತು ಅನ್ನೋದು ಹೇಳಿ. ಇದ್ರ ಮೈಲೇಜ್ ಟೆಸ್ಟ್ ವೀಡಿಯೋ ಬೇಕು ಅಂತಂದರೆ ನಂಗೆ ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮೈಲೇಜ್ ಟೆಸ್ಟ್ ಸಹ ಮಾಡಿ ಹೇಳ್ತೀನಿ. ಕಂಪ್ನಿಯವರು ಕ್ಲೈಮ್ ಮಾಡೋದು 42 ಕಿಲೋಮೀಟರ್ಸ್, ಬಟ್ 42 ಬರ್ತಾಯಿಲ್ಲ. ನಿಮಗೆ ಬೇಕು ಅಂತಂದರೆ ಸಿಟಿ ರೈಡ್ ನಿಮಗೆ ಮೈಲೇಜ್ ಟೆಸ್ಟ್ ಮಾಡೋಣ. ಈ ಗಾಡಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ವೀಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ಹೇಳ್ತಾರೆ ನಮಗೆ ನ್ಯಾವಿಗೇಷನ್ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಕೊಟ್ಟಿದ್ದೀವಿ ಅಂತ, ಬಟ್ ಏನು ಯೂಸ್ ಇಲ್ಲ. ನ್ಯಾವಿಗೇಷನ್ ಇದ್ರೂ ನಾವು ಫೋನ್ ಇಲ್ಲಿ ಹೋಲ್ಡ್ ಮಾಡಲೇಬೇಕು. ಬ್ಲೂಟೂತ್ ಕನೆಕ್ಟಿವಿಟಿ ನಮಗೇನು ಬೇಕಾಗಿಲ್ಲ. ಇವೆಲ್ಲ ಚಿಚ್ಚು ಚೆನ್ನಾಗಿದೆ, ಎಲ್ಲ ಯಾವುದೂ ಸಹ ಏನಿಲ್ಲ. ಬಿಲ್ಡ್ ಕ್ವಾಲಿಟಿ ಈ ಭಾಗದಲ್ಲಿ ನೋಡೋದಾದ್ರೆ ಚೆನ್ನಾಗಿದೆ, ಬಟ್ ಬಾಡಿ ಒಂದು ಅಷ್ಟೇ. ಎಕ್ಸಾಸ್ಟ್ ಸೌಂಡ್ ನೋಡೋ ಬನ್ನಿ, ಹೋಗೋ ಸೈಡ್ಗೆ ನೋಡಿ, ಸೌಂಡ್ ಮಾತ್ರ ಒಳ್ಳೆ ಬೇಸ್ ಆಗಿದೆ, ಸಖತ್ತು ಸೌಂಡ್ ಮಾತ್ರ. ಇದನ್ನು ಹೇಳ್ಬೇಕು ಅಂತಂದರೆ ಮೊಪೆಟ್ ಇಂಟು ಬೈಕ್ ಅಂತ ಹೇಳ್ಬೋದು.
ನೋಡಿ ಸೌಂಡ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಈ ಗಾಡಿ ಪ್ರೈಸ್ ಹೇಳಬೇಕು ಅಂತಂದರೆ 1,24,000 ನಾನು ತಗೊಂಡಾಗ, ಇವಾಗ ನಿಮಗೆ GST 2.0 ಕಮ್ಮಿ ಆಗಿರೋದ್ರಿಂದ ನಿಮ್ಗೆ 1,14,000ಕ್ಕೆ ಆನ್ ರೋಡ್ ನಿಮಗೆ ಸಿಗುತ್ತೆ. ಯಾರ್ಯಾರು ತಗೋಬೇಕು ಅಂತ ಇದ್ರೆ ತಗೊಳ್ಳಿ, ಬಟ್ ಯಾವುದೇ ಕಾರಣಕ್ಕೂ ಯಾರು ಲೋನ್ ಹಾಕ್ಸ್ಕೋಬೇಡಿ, ಯಾವುದೇ ಕಾರಣಕ್ಕೂ ಲೋನಲ್ಲಿ ಬಡ್ಡಿ ಕಟ್ಟಕ್ಕೆ ಹೋಗಬೇಡಿ. ಹೌದು ಗುರು, ನನ್ನ ಹತ್ರ ಇದೆ ದುಡ್ಡು, ನಾನು ಲೋನ್ ಹಾಕ್ಸ್ಕೊತೀನಿ ಅಂತಂದರೆ ಹಾಕಿಸ್ಕೊಳ್ಳಿ, ದುಡ್ಡಿಲ್ಲ ಅಂತಂದರೆ ಗಾಡಿ ಯಾವುದೇ ಕಾರಣಕ್ಕೂ ತೊಳ್ಕೊಬೇಡಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ದುಡ್ಡು ಖಾಲಿ ಆಯಿತು, ಒಂದು ತಿಂಗಳು ನೀವು ಏನೋ ಕಟ್ಟಲಿಲ್ಲ ಅಂತಂದರೆ ಬ್ಯಾಂಕ್ನಿಂದ ಫೋನ್ ಬರುತ್ತೆ, ಮಲ್ಟಿಪಲ್ ಟೈಮ್ ನಿಮಗೆ ಅದು ಇದು ಅಂತ ಅಂದ್ಕೊಂಡು ಫೈನ್ಗಳನ್ನ ಹಾಕ್ತಾರೆ. ನೀವು ಆ ಫೈನ್ನೂ ಕಟ್ಟಬೇಕು, ಜೊತೆಗೆ ಲೋನ್ನು ಕಟ್ಟಬೇಕು. ಅದರಿಂದ ಲೋನ್ ಯಾವುದೇ ಕಾರಣಕ್ಕೂ ಹಾಕ್ಸ್ಕೋಬೇಡಿ. ಆನೆಸ್ಟಾಗಿ ಹೋಗಿ ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತೊಗೊಳ್ಳಿ. ಅಕಸ್ಮಾತ್ ಲೋನ್ ಹಾಕ್ಸ್ಕೊಳ್ಳೇಬೇಕು, ನಮಗೊಂದು ಇನ್ಕಮ್ ಜಾಸ್ತಿ ಇದೆ ಅಂದರೆ 20, 30, 50 ರೂಲ್ನ ಅಪ್ಲೈ ಮಾಡಿ. ಅದು ಯಾವ ಥರ ಅಪ್ಲೈ ಮಾಡಬೇಕು ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಂಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ಟೇಕಾಗಿ ಲೋನ್ನ ಹಾಕ್ಸ್ಕೊಂಡು ಗಾಡಿ ತೊಗೊಳ್ಬೇಡಿ. ಓಕೆ ಗೈಸ್, ಯಾರ್ಯಾರು ಈ ವಿಡಿಯೋ ಇಲ್ಲಿ ಗಂಟೆ ನೋಡಿದ್ರೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಬಯಸ್ತೀನಿ. ಯಾರ್ಯಾರು ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಯಾರ್ಯಾರಿಗೆ ಇಷ್ಟ ಆಗಿಲ್ಲೋ ಅವರು ಡಿಸ್ಲೈಕ್ ಮಾಡ್ಬೋದು, ಅದು ನಿಮ್ಮ ಇಚ್ಛೆ. ನಾನು ಮೋಟರ್ ವ್ಲಾಗ್ ಅಥವಾ ವ್ಲಾಗ್ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದ್ರೆ ನಾನು ಮಾಡಲೇಬೇಕು, ಚೆನ್ನಾಗಿ ಮಾಡ್ತೀನಿ ಅಂತ ನಿಮ್ಗೇನು ಅನಿಸಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮ್ಮ ಒಂದೊಂದು ಕಮೆಂಟ್, ಒಂದೊಂದು ಲೈಕ್ ತುಂಬ ಇಂಪಾರ್ಟೆಂಟ್ ಆಫ್ ವಿಡಿಯೋ ವೈರಲ್ ಆಗೋದಕ್ಕೆ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಂದು ಏನು ತಪ್ಪಿದೆ, ನಾನೇನು ತಪ್ಪುಗಳನ್ನ ಕಿತ್ಕೋಬೇಕು ಅನ್ನೋದನ್ನು. ಅದ್ರ ಮುಖಾಂತರ ನಾನು ಈ ತಪ್ಪುಗಳನ್ನೆಲ್ಲ ನಾನು ಸಾರ್ಟ್ ಔಟ್ ಮಾಡ್ಕೊತೀನಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಿಮ್ಮ ಪ್ರೀತಿಯ ರೀಪರ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ.